ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸ್ನೇಹಿತರೆ ನೋಡ್ಬೋದು, ನಾನು ಒಂದು ಟಿವಿ ಬ್ಯಾಕ್ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಿರ್ಬೋದು ಹೇಳಿ? ನಿಮ್ಮ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಇದು. ಟಿವಿ ಯೂನಿಟ್ ಮೇಕ್ ಓವರ್. ಇದು ಏನು ಮಟೀರಿಯಲ್ ಯೂಸ್ ಮಾಡಿದ್ದೀರಾ, ಇದಕ್ಕೆ ಎಷ್ಟು ಖರ್ಚಾಯಿತು, ಹೇಗೆ ಮಾಡಿದ್ರಿ, ನೀವು ಡೀಟೇಲ್ ಆಗಿ ಹೇಳೇ ಇಲ್ವಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ಇದು ನಾವೇ ಮಾಡಿರೋದು. ಸೊ ಐ ಆಮ್ ವೆರಿ ಹ್ಯಾಪಿ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ. ಸೊ ನಾವೇ ಮಾಡಿರೋದ್ರಿಂದ ಟೈಮ್ ತೊಗೊಂಡು ಮಾಡಬೇಕಾಗಿ ಬಂತು. ಕೆಲವೊಂದು ಫುಲ್ ಕಂಪ್ಲೀಟ್ ಆಯಿತು, ಒಂದು ಮಟೀರಿಯಲ್ ಕಡಿಮೆ ಬಿತ್ತು. ಸೊ ಅದನ್ನು ತೊಗೊಂಡು ಬರೋದಕ್ಕೆ ನಾವು ಮೈಸೂರಿಗೆ ಹೋಗಿದ್ವಿ. ಅಲ್ಲಿಂದ ತಂದ ಮೇಲೆ ಸ್ವಲ್ಪ ಟೈಮ್ ಹಿಡಿಸ್ತು ಅದನ್ನು ಮಾಡೋ ತನಕ. ತುಂಬ ರೀಸನ್ಗಳಿದೆ, ಇದು ಹೋಗ್ತಾ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಲೇಟಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗೆ ಆದ್ರೂ ಮನೆ ಡೆಕೋರೇಟ್ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಬಜೆಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ತುಂಬ ಡಿಸೈನ್ಸ್ ಬಂದಿದೆ, ತುಂಬ ವೆರೈಟಿ ಆಫ್ ಮಟೀರಿಯಲ್ಸ್ ಬಂದಿದೆ. ನೀವು ಯಾವ ಥರ ಬೇಕೋ ತುಂಬಾ ಆಪ್ಷನ್ಸ್ ಇದೆ, ನೀವು ಚೂಸ್ ಮಾಡ್ಬೋದು. ಬಟ್ ಅದಕ್ಕೆ ತಕ್ಕಂತೆ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಬಜೆಟ್ ಜಾಸ್ತಿ ಆಗುತ್ತೆ. ಈಗ ನೋಡಿ, ಒಂದು ಪೇಂಟ್ ಮಾಡಿಸ್ತೀನಿ, ಅದ್ರ ಮೇಲೆ ಸಮ್ ಪೇಂಟಲ್ಲೇ ಡಿಸೈನ್ ಮಾಡಿಸ್ತೀನಿ. ಅದಾದಮೇಲೆ ಬರುತ್ತೆ ವಾಲ್ಪೇಪರ್ಸ್ ಕೂಡ ಈಗ ತುಂಬ ಚೆನ್ನಾಗಿ ಸಿಗುತ್ತೆ. ನಿಮಗೆ ಅದು ಪೇಂಟ್ ನಾರ್ಮಲ್ ಪೇಂಟ್ಗಿಂತನೂ ಅದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಈ ಥರ ಮಟೀರಿಯಲ್ಸ್ಗಳನ್ನ, ಪ್ಯಾನಲ್ಸ್ಗಳನ್ನ, ಲೂವರ್ಸ್ನ ಯೂಸ್ ಮಾಡಿಕೊಂಡು ಮಾಡಿಸೋದು, ಇದಂತೂ ಇನ್ನೂ ಜಾಸ್ತಿನೇ ಆಗುತ್ತೆ. ಸೊ ಇದು ನಾವು ಮಾಡಿರೋದು ತುಂಬಾ ಸಿಂಪಲ್. ಇದು ಬಿಟ್ಟು ನಾವು ಇನ್ನೂ ವೆರೈಟಿಯಾಗಿ ಡಿಸೈನ್ ಆಗಿ ಮಾಡ್ಬೋದು. ಸೊ ನಾವು ಇಷ್ಟೊಂದು ಸಿಂಪಲ್ ಯಾಕೆ ಮಾಡಿರೋದು ಅಂದರೆ, ನಾವೇ ಮಾಡ್ಕೊಳ್ಬೇಕಾಗಿ ಬಂತು. ಹಾಗಾಗಿ ನಾವು ತುಂಬ ಜನನ ಕೇಳಿದ್ವಿ ಮಾಡಿಕೊಡಿ ಅಂತ ಹೇಳಿಬಿಟ್ಟು. either ಅವರು ಒಪ್ಕೊಳ್ತಾ ಇದ್ರು, ಬಟ್ ಜಾಸ್ತಿ ಪ್ರೈಸ್ಗೆ. ಇನ್ನು ಕೆಲವೊಬ್ರಂತೂ ಬರ್ತಾನೆ ಇರಲಿಲ್ಲ, ಇಷ್ಟು ಚಿಕ್ಕ ಕೆಲಸಕ್ಕೆ ಬರಬೇಕಲ್ಲ ಅಂತ ಹೇಳಿಬಿಟ್ಟು. ಸೊ ಲಾಸ್ಟಲ್ಲಿ ನಾವು ಏನು ಡಿಸೈಡ್ ಮಾಡಿದ್ವಿ, ಸರಿ ನಮಗೆ ಎಷ್ಟಾಗುತ್ತೋ ಆ ಥರ ನಾವು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಹಾಗಾಗಿನೇ ತುಂಬ ಸಿಂಪಲ್ಲಾಗಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿರೋದು. ಇಲ್ಲಾಂದರೆ ಇದರಲ್ಲಿ ಇನ್ನೂ ತುಂಬಾ ಗ್ರ್ಯಾಂಡಾಗಿ ಕೂಡ ಮಾಡ್ಬೋದು. ತುಂಬ ಸಿಂಪಲ್ ಆಗೋದ್ರೂ ಕೂಡ ಎಲಿಗೆಂಟಾಗಿ ಕಾಣ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್. ಹೇಳಿದ್ನಲ್ಲ, ಇದನ್ನು ನಾನು ಡಿಸೈನ್ ಮಾಡಿರೋದು, ಮಟೀರಿಯಲ್ ಚೂಸ್ ಮಾಡಿರೋದು, ಆ್ಯಂಡ್ ರಾಜೇಶ್ ಅವರೇ ನಿಂತ್ಕೊಂಡು ಅವರೇ ಮಾಡಿರೋದು. ಸೊ ವೆರಿ ಗ್ರೇಟ್ಫುಲ್ ಫಾರ್ ಹಿಮ್, ನನಗೆ ಮಾಡಿಕೊಟ್ಟಿದ್ದಕ್ಕೆ. ಇಲ್ಲ ಅಂದಿದ್ರೆ ಇದು ಕಂಪ್ಲೀಟ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲೇ ಮೈಸೂರಿಂದ ನಾನು ಈ ಮಟೀರಿಯಲ್ಸ್ನೆಲ್ಲಾನು ತರಿಸಿರೋದು ಅಂತ ಹೇಳಿಬಿಟ್ಟು. ಇನ್ನು ಕೆಲವೊಂದು ಇಲ್ಲೇ ಕೂಡ ಶಾಪ್ ಮಾಡಿದ್ವಿ. ಸೊ ವೆರಿ ಫಸ್ಟ್ ಡೇಯಿಂದ ನಾನು ಕ್ಲಿಪ್ಪಿಂಗ್ನ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಬನ್ನಿ ಶೇರ್ ಮಾಡ್ತೀನಿ. ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್ ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಈಗ ಬಂದಿದ್ದೀವಿ ಒಂದು ಹಾರ್ಡ್ವೇರ್ ಶಾಪ್ಗೆ. ಅಲ್ಲಿ ನಾವು ಸಣ್ಣ ಪುಟ್ಟ ಥಿಂಗ್ಸ್ಗಳನ್ನ ತೊಗೊಳ್ಬೇಕಿತ್ತು. ಇದು ಒಂದು, ಈಗ ನಾವು ಏನು ಲೂವರ್ಸ್ ಯೂಸ್ ಮಾಡ್ತಾ ಇದ್ದೀವೋ ಅದು ಫಿನಿಶಿಂಗಿಗೆ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿದೆ ಇದು ಎಷ್ಟು ಅಂತ ಕೇಳಿದೆ, ಇದು ಮೀಟರ್ ಲೆಕ್ಕದಲ್ಲಿ ಕೊಡ್ತಾರಂತೆ. ಇದಕ್ಕೆ ರಾಜೇಶ್ ಏನು ಹೇಳಿದ್ರು, ನನಗೆ ಹೆಸರು ಮರ್ತೋಯ್ತು. ನೋಡಿ, ಎಲ್ಲ ಕಲರ್ಸಲ್ಲೂ ಸಿಗತ್ತೆ. ಆ್ಯಂಡ್ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು, ನಾವೇನು ಲೂವರ್ಸ್ ತರಿಸಿದ್ದೀವೋ ಮೈಸೂರಿಂದ ಅದೇ ಥರದ್ದಿದ್ದು. ಡಿಫ್ರೆಂಟ್ ಪ್ಯಾಟರ್ನಲ್ಲಿದೆ, ಕಲರ್ಸಲ್ಲಿದೆ, ಆ್ಯಂಡ್ ಮಟೀರಿಯಲ್ ಕೂಡ ಬೇರೆ ಬೇರೆ. ನಾವು ತರಿಸಿರೋದು PVC, WPVC ಅಂತ. ಇದು ಚಾರ್ಕೋಲ್ದು, ಅಂದರೆ ಅದಕ್ಕಿಂತ ಸ್ವಲ್ಪ ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ. ಮೆಜರ್ಮೆಂಟ್ ಅದಕ್ಕಿಂತನೂ ಕಡಿಮೆ ಇದೆ. ರೇಟು ನಾವು ತರಿಸಿರೋದಕ್ಕಿಂತ ಆಲ್ಮೋಸ್ಟ್ ಡಬಲ್ ಇದೆ. ನಾವು ಇವಾಗ 2 ಪ್ಲೇವುಡನ್ನು ತಂದಿದ್ದೀವಿ. ಇದು TV ಹಿಂದೆ ಒಂದು ಪ್ಯಾನಲ್ ಮಾಡೋಣ ಅಂತ ಅಂದ್ಬಿಟ್ಟು ತಂದಿರೋದು. ನಾವು ಮಟೀರಿಯಲ್ ಯಾವ ಥರ ಚೂಸ್ ಮಾಡಿದ್ದೀವಿ ಅಂದರೆ, ಡೈರೆಕ್ಟ್ ವಾಲ್ಗೆನೇ ಅಂಟಿಸೋ ಅಂಥದ್ದು. ಇಲ್ಲ ಅಂದರೆ ಕೆಲವೊಂದು ಪ್ಲೇವುಡ್ ಅಂಟಿಸಿ ಪ್ಲೇವುಡ್ ಮೇಲೆ ಅದನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಬಟ್ ನಾವು ಹುಡುಕಿ ಡೈರೆಕ್ಟ್ ವಾಲ್ಗೆ ಅಂಟಿಸೋ ಥರ ತಂದಿದ್ದೀವಿ. ಸೊ ಮೊದಲನೇ ವರ್ಕ್ ಶುರು ಮಾಡ್ತಾ ಇರೋದ್ರಿಂದ ದೇವ್ರಿಗೆ ಕೈ ಮುಗಿದ್ಬಿಟ್ಟು ವರ್ಕ್ ಶುರು ಮಾಡಿದ್ದೀವಿ. ಇದು ಮಷೀನು ನಿಮಗೆ ಹಾರ್ಡ್ವೇರ್ ಶಾಪಲ್ಲೇ ರೆಂಟಿಗೆ ಸಿಗತ್ತೆ. ನಾವು ಮೆಷರ್ಮೆಂಟ್ ಮಾಡಿಕೊಂಡು ಕಟ್ ಮಾಡೋದಕ್ಕೆ ಇದೇ ಮಷಿನ್ ಬೇಕಾಗತ್ತೆ. ಇಟ್ಸ್ ಕ್ಲೀನಿಂಗ್ ಟೈಮ್ ಸ್ನೇಹಿತರೆ. ಹೊರಗಡೆದೆಲ್ಲನೂ ಕೆಲಸ ಮುಗ್ದಿದೆ. ಈಗ ಗುಡಿಸ್ಕೊಳ್ಬೇಕು. ಅಲ್ಲಿ ಗುಡಿಸಿದ್ರೆ ಮತ್ತಷ್ಟು ಧೂಳೆಲ್ಲನೂ ಎಗರತ್ತೆ. ಮನೆಗಳಿದೆ ಅಲ್ವಾ, ಅಲ್ಲಿ ಅಕ್ಕಪಕ್ಕ ಎಲ್ಲನೂ ಹೋಗುತ್ತೆ ಅಂತ ಹೇಳ್ಬಿಟ್ಟು ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೊರಗಡೆ ಗುಡಿಸೋ ನೆಸಸರಿ ಇರಲಿಲ್ಲ. ಆಲ್ಮೋಸ್ಟ್ ಈಗ ರಾತ್ರಿ ಆಗಿದೆ, ನಾಳೆ ಬೆಳಿಗ್ಗೆನೆ ಎಲ್ಲರೂ ಹೇಳೋ ಮುಂಚೆನೇ ಗುಡಿಸ್ಕೊಳ್ತಾರೆ. ಆದ್ರೂ ಗಾಳಿ ಬಂದಾಗ ಎಗರುತ್ತೆ ಅಲ್ವಾ. ಈಗ ನಮ್ಮ ಮನೆ ಮುಂದೆ ಕಸ ಬಿಟ್ಟಾಗ ನಮಗೂ ಬೇಜಾರಾಗುತ್ತೆ. ಅದೇ ಥರ ಬೇರೆಯವ್ರಿಗೂ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾನು ಫುಲ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಆ್ಯಂಡ್ ಕನ್ವೀನಿಯೆಂಟ್. ನನಗಿದು ಎಷ್ಟು ಗಾಳಿ ಬರ್ತಾ ಇತ್ತು ಅಂದರೆ ಫುಲ್ ಎಗರ್ತಾ ಇತ್ತು. ಗುಡಿಸೋದಕ್ಕಂತೂ ತುಂಬಾ ಕಷ್ಟ ಆಗ್ತಾ ಇತ್ತು. ಇಂಟ್ರೆಸ್ಟ್ ಇದೆ ಅನ್ನೋ ಹಾಗಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ನಾನಂತೂ ಫುಲ್ ಕಾರಿಡಾರ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇದರಲ್ಲಿ 1-2 ಸಾರಿ ನಾನು ಆ ಡಸ್ಟ್ ಬಾಕ್ಸನ್ನು ಖಾಲಿ ಮಾಡಿಕೊಂಡೆ.
ಒಂದು ದಿನದಲ್ಲಿ ಜಸ್ಟ್ ನಾವು ಹೋಗಿ ತಂದು ಅದನ್ನು ಮೆಷರ್ ಮಾಡಿ ಕಟ್ ಮಾಡಿ ಇಟ್ಕೊಂಡ್ವಿ ಪ್ಲೇವುಡ್ನ. ಮಾರನೇ ದಿನ ಈಗ ಮೆಷರ್ಮೆಂಟ್ ಶುರು ಮಾಡಿದ್ದೀವಿ ವಾಲ್ ಮೇಲೆ ಅಂಟಿಸೋದಕ್ಕೆ, ಲೂವರ್ಸನ್ನ ಅಂಟಿಸೋದಕ್ಕೆ ಯಾವ ಮೆಷರ್ಮೆಂಟಲ್ಲಿ ಯಾವ ಲೆಂತಲ್ಲಿ ಕಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಇದು ಲೂವರ್ಸ್ ಅಂತ ಹೇಳ್ತಾರೆ. ಇದು PVC ಮಟೀರಿಯಲ್. ಇದು ಅರ್ಧ ಅಡಿ ಬೈ 9 ಅಡಿ 10 ಅಡಿ ಇರುತ್ತೆ. ಇದನ್ನು ಕೂಡ ನಾವು ಮೆಷರ್ಮೆಂಟ್ ಮಾಡಿ ಅದೇ ಮಷೀನಲ್ಲಿ ಕಟ್ ಮಾಡ್ಕೊಂಡ್ವಿ. ಸೊ ಒಂದು ದಿನ ಫುಲ್ಲು ನಮಗೆ ಈ ಮೆಷರ್ಮೆಂಟ್ ಕಟ್ಟಿಂಗಲ್ಲೇ ಹೋಯಿತು. ಸೊ ರಾತ್ರಿ ಆಗಿದೆ, ಈಗ ಎಲ್ಲಾನು ಎತ್ತಿಡ್ತಾ ಇದ್ದೀನಿ. ಮತ್ತೆ ಮಾರನೇ ದಿನ ಶುರು ಮಾಡಿದ್ದೀವಿ ಕೆಲಸನ. ಈಗ ಅಂಟಿಸೋ ಟೈಮು ಅಂದರೆ ನೆನ್ನೆನೇ ಎಲ್ಲ ಮೆಷರ್ಮೆಂಟ್ ಮಾಡ್ಕೊಂಡಿದ್ವಲ್ಲ, ಇವತ್ತು ವಾಲ್ಗೆ ಅಂಟಿಸೋದಕ್ಕೆ ಅಂದ್ಬಿಟ್ಟು ಸಿಲಿಕಾನ್ ಗಮ್ ಅಂತ ಸಿಗುತ್ತೆ. ಇದು ಒಂದಕ್ಕೆ 300 ರೂಪಾಯಿ 400 ರೂಪಾಯಿ ಇರುತ್ತೆ. ಇದನ್ನ ಡೈರೆಕ್ಟ್ ನಾವು ಗಮ್ ರೀತಿಯಲ್ಲಿ ಅಂಟಿಸ್ಕೊಳ್ಬೋದು. ನಮ್ಮ ಸಾನುಗೆ ಇದು ತುಂಬಾ ಇಷ್ಟ, ಮಾಡ್ತೀನಿ ಅಂತ ಅವಳು ಮಾಡ್ತಾ ಇದ್ದಾಳೆ. ಆಲ್ಮೋಸ್ಟ್ ನೀವು ಒಂದು ಪ್ಯಾನಲ್ 9 ಅಡಿ 8 ಅಡಿಗೆ ಅಂಟಿಸ್ಬೇಕು ಅಂದ್ರೆ 1/4 ಭಾಗದಷ್ಟು ಖಾಲಿ ಆಗುತ್ತೆ. ನಾವು ಒಂದು 2 ಪ್ಯಾನಲ್ಸ್ ಏನೋ ಅಂಟಿಸಿದ್ವಿ, ಆದರೆ ಅದು ಜಾರಕ್ಕೆ ಶುರುವಾಯಿತು. ಏನು ಸಪೋರ್ಟ್ ಇರಲಿಲ್ವಲ್ಲ, ಹಿಡ್ಕೊಂಡೇ ಇರಬೇಕಿತ್ತು. ಎಷ್ಟು ಅಂತ ಇಟ್ಕೊಂಡಿರ್ತೀರಾ. ಅದಕ್ಕೆ ಆಮೇಲೆ ಇದಕ್ಕೆ ಏನಾದರೂ ಬೇರೆ ಸೊಲ್ಯೂಷನ್ ನೋಡಬೇಕು ಅಂತ ಹೇಳಿಬಿಟ್ಟು ಇದು ಪ್ಲೇಟ್ಸ್ ಅಂತ ಹೇಳ್ತಾರಂತೆ. ನಾವು ತರಿಸಿರ್ಲಿಲ್ಲ ಇದನ್ನು, ಬಟ್ ಯಾವಾಗ ಅದು ನಿಂತ್ಕೊಳ್ದೆ ಜಾರಕ್ಕೆ ಶುರು ಆಯಿತು, ಆಮೇಲೆ ನಾವು ಎಲ್ಲಿ ಮಟೀರಿಯಲ್ ತೊಗೊಂಡಿದ್ವೋ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ನೀವು ಈ ಥರ ಪ್ಲೇಟ್ಸ್ಗಳು ಸಿಗುತ್ತೆ, ಅದರಲ್ಲಿ ಸ್ಕ್ರೂ ಹಾಕ್ಬಿಟ್ಟು ನಿಲ್ಲಿಸ್ಬೋದು, ಗಟ್ಟಿ ಇರುತ್ತೆ ಅಂದರು. ಸರಿ, ನಾವು ಮತ್ತೆ ಮೈಸೂರಿಂದ ಕೊರಿಯರ್ ಮಾಡಿಸ್ಕೊಂಡ್ವಿ. ನಾವು ಈಗ ಮೊದಲು ಅಂಟಿಸ್ಬೇಕು ಅಂತ ಗಮ್ ತಂದಿದ್ವಲ್ಲ, ಈಗ ಅದನ್ನ ಪಕ್ಕಕ್ಕಿಟ್ಟು ಈ ಪ್ಲೇಟ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಒಂದು ಲೂವರ್ ನಾವು ಫಿಕ್ಸ್ ಮಾಡೋದಕ್ಕೆ 3 ಪ್ಲೇಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಇದು ಒಂದಕ್ಕೆ 10 ರೂಪೀಸ್ ಆಗುತ್ತೆ. ನೀವು ಈ ಥರ ತೋರಿಸ್ಬಿಟ್ಟು ಬೇಕಿದ್ರೆ ತೊಗೊಳ್ಬೋದು, ಮೇಲ್ಗಡೆ ಕೆಳಗಡೆ ಮಿಡಲಲ್ಲಿ. ಲೂವರ್ಸ್ ಎಲ್ಲ ನಾವು ಒಂದು 5 ಅಡಿಯಷ್ಟು ಫಿಕ್ಸ್ ಮಾಡಿದ್ದೀವಿ. ಅಂದರೆ ಒಂದೊಂದು ಅರ್ಧ ಅಡಿ ಬೈ 9 ಅಡಿ ಇದ್ದರೆ ನಮಗೂ ಒಂದು 10 ಲೂವರ್ಸನ್ನು ನಾವು ಫಿಕ್ಸ್ ಮಾಡಿದ್ದೀವಿ. ನೆಕ್ಸ್ಟ್ ಅದ್ರ ಪಕ್ಕ ಈಗ ನಾವು ಬೇರೆ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡ್ಬೋದು, ನಾನು ಡೆಕೋರೇಟಿವ್ ಐಟಮ್ಸ್ನೆಲ್ಲನೂ ಇಟ್ಟಿದ್ದೆ, ಅದನ್ನೆಲ್ಲ ಈಗ ರಿಮೂವ್ ಮಾಡಿ ಕೊಡ್ತಾ ಇದ್ದಾರೆ ರಾಜೇಶ್. ಆಮೇಲೆ ನಮ್ಮ TV ಯೂನಿಟ್ ಮೇಲೆ ಕೂಡ ಕೆಲವೊಂದನ್ನು ಇಟ್ಟಿದ್ದೆ. ಸೊ ಎಲ್ಲನೂ ಖಾಲಿ ಮಾಡ್ತಾ ಇದ್ದೀವಿ. ಇದು UV ಶೀಟ್ ಅಂತ ಹೆಸರು. ಇದು ತುಂಬಾ ಥಿಕ್ಕಾಗಿರುತ್ತೆ, ಲ್ಯಾಮಿನೇಟ್ ಥರ ಥಿನ್ ಇರೋದಿಲ್ಲ. ಇದು ಸಖತ್ತು ಭಾರ ಇರುತ್ತೆ. ಇದನ್ನು ಕೂಡ ನಾವು ಡೈರೆಕ್ಟು ವಾಲ್ಗೆನೆ ಅಂಟಿಸ್ಬೋದು. ವಾಲ್ಗೆ ನಾವು ಪೇಂಟ್ ಹೊಡೆದಿರಬೇಕು, ಪುಟ್ಟಿ ಮಾಡಿರಬೇಕು ಅಂತ ಏನಿಲ್ಲ, ಡೈರೆಕ್ಟ್ ಹಾಗೆ ಅಂಟಿಸ್ಬೋದು. ಸೊ ಇದು ಕಟ್ ಮಾಡೋದಕ್ಕೆ ಒಂದು ಟೂಲ್ ತಂದಿದ್ದಾರೆ ರಾಜೇಶ್. ಅಂದರೆ ನಮ್ಮ ಹತ್ರ ಕೆಲವೊಂದು ಟೂಲ್ಸ್ ಇರಲಿಲ್ಲ, ನಾವು ನೆಸಸರಿಗೆ ತಕ್ಕಂತೆ ಆ ಸಿಚುವೇಶನ್ಗೆ ಏನು ಬೇಕೋ ಅದನ್ನು ಒಂದೊಂದೇ ತೊಗೊಂಡು ಬಂದಿದ್ದೀವಿ. ಇದನ್ನು ಈಗ ಮೆಷರ್ ಮಾಡ್ಕೊಂಡಿದ್ದೀವಿ, ಎಲ್ಲೆಲ್ಲಿ ಏನೇನು ಕಟ್ ಮಾಡಬೇಕು ಅಂತ. ಅದ್ರ ಪ್ರಕಾರ ರಾಜೇಶ್ ಇದನ್ನು ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡೋದು ಈಸಿ, ಬಟ್ ಪ್ರಾಪರ್ ಟೂಲ್ ಇರಬೇಕು. ಇಲ್ಲಿ ಒಂದು ರೌಂಡಾಗಿ ಸರ್ಕಲ್ ಮಾಡ್ಕೊಳ್ತಾ ಇದ್ದಾರೆ ಕಟ್. ಯಾಕೆ ಅಂದರೆ ಅಲ್ಲಿ ಒಂದು ಹೋಲ್ಡರ್ ಬರುತ್ತೆ, ಅಲ್ಲಿ ಲೈಟ್ ಇದೆ ಅಲ್ವಾ, ಆ ಲೈಟ್ ಇದ್ರ ಮೇಲ್ಗಡೆ ಕೂತ್ಕೊಳ್ಳುತ್ತೆ. ಈಗ ಮೆಷರ್ಮೆಂಟ್ ಪ್ರಕಾರ ಕಟಿಂಗ್ ಆಗಿದೆ. ನಾವು ಇದನ್ನು ಅಂಟಿಸ್ತಾ ಇದ್ದೀವಿ. ಜಸ್ಟ್ ನಾವು ಸಿಲಿಕಾನ್ ಗಮ್ ಅಂತ ಏನಾಗಲೇ ತೋರಿಸ್ದೆ, ಅದನ್ನು ಶೀಟ್ ಮೇಲೆ ಫುಲ್ ಎಲ್ಲ ಕಡೆನೂ ಹರಡಿದೆ. ಅದನ್ನು ನಾವು ಡೈರೆಕ್ಟು ವಾಲ್ಗೆ ಅಂಟಿಸ್ತಾ ಇದ್ದೀವಿ. ಸ್ವಲ್ಪ ಮೆಷರ್ಮೆಂಟ್ ತಪ್ಪಾಯಿತು, ಈಗ ಮತ್ತೆ ಇಳಿಸಿ ಅದನ್ನು ಮಾಡಬೇಕು. ಈ UV ಶೀಟ್ ನಿಮಗೆ ಕಲರ್ಸಲ್ಲಿ ಸಿಗುತ್ತೆ, ಪ್ಲೇನ್ ಸಿಗುತ್ತೆ. ಇದು ಒಂದು ಶೀಟು ನಿಮಗೆ 3,500ದಿಂದ ಶುರು. ಪ್ಲೇನ್ ಇದ್ರೆ 3,000ಕ್ಕೂ ಸಿಗುತ್ತೆ. ಅಂದರೆ ಬೆಂಗಳೂರಲ್ಲಿ ಜಾಸ್ತಿ, ಮೈಸೂರಲ್ಲಿ ನಮಗೆ ಒಂದು ಹೋಲ್ಸೇಲ್ ಡೀಲರ್ ಹತ್ರ ತಗೊಂಡಿದ್ದು. ಇದು ಡ್ಯೂರೆಬಿಲಿಟಿ ಇರುತ್ತಂತೆ, ವಾಟರ್ ರೆಸಿಸ್ಟೆಂಟ್, ಫೈರ್ ರೆಸಿಸ್ಟೆಂಟ್ ಅಂತ ಹೇಳ್ತಾರೆ. ಗ್ಲಾಸಿ ಫಿನಿಶ್ ಇರೋದ್ರಿಂದ ಒಂಥರ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಇದನ್ನು ಸರ್ಚ್ ಮಾಡಿ ಇದನ್ನು ಚೂಸ್ ಮಾಡಿದೆ. ಈ UV ಶೀಟ್ ಫಿಕ್ಸಲ್ಲಿ ಬರುತ್ತೆ, ಅಂದರೆ 4 ಅಡಿ ಅಗಲ ಇರುತ್ತೆ, 8 ಅಥವಾ 9 ಅಡಿ ಉದ್ದ ಇರುತ್ತೆ. ಇದ್ರ ಮೇಲ್ಗಡೆ ಸ್ವಲ್ಪ ಸ್ಪೇಸ್ ಮಿಕ್ಕಿತ್ತು ಅಂದ್ಬಿಟ್ಟು ಒಂದು ಪ್ಯಾನಲನ್ನು ಹಾಕ್ತಾ ಇದ್ದೀವಿ. ಸೊ ಟೋಟಲಿ 10 ಪ್ಯಾನಲ್ ಹಾಕಿದ್ದೀವಿ, ಒಂದು UV ಶೀಟ್ ಹಾಕಿದ್ದೀವಿ. ಇದೆಲ್ಲ ಮುಗಿದ ಮೇಲೆ ಈಗ TV ಹಿಂದೆ ನಾವು ಒಂದು ಪ್ಯಾನಲ್ ಹಾಕಬೇಕು ಅಂತ ಮಾಡಿದ್ವಿ. ಅಂದರೆ ಪ್ಲೇವುಡ್ದು TVಗಿಂತ ಅಗ್ಲಕ್ಕೆ 1 ಅಡಿ ಅದನ್ನು ಕಟ್ ಮಾಡ್ಕೊಂಡಿದ್ವಲ್ಲ, ಅದ್ರ ಮೇಲ್ಗಡೆ ಈಗ ಈ ಪ್ಯಾನಲ್ಸ್ನ ಅಂಟಿಸ್ಕೊಳ್ತಾ ಇದ್ದೀವಿ. ಇದ್ರ ಮೇಲ್ಗಡೆ TV ಫಿಕ್ಸ್ ಆಗುತ್ತೆ. ಆದರೆ ಇದು ತುಂಬಾ ಭಾರ ಇತ್ತು, ನಾವು ಪ್ರಾಪರಾಗಿ ಫಿಕ್ಸ್ ಮಾಡಲಿಲ್ಲ ಅಂದರೆ TV ಬೀಳೋ ಚಾನ್ಸಸ್ ಇರುತ್ತೆ. ಬೇಡ, ಹಾಗೇ ಇದ್ಬಿಡ್ಲಿ, ಈ ಪ್ಯಾನಲನ್ನು ಹಾಕೋದೇ ಬೇಡ ಅಂತ ಲಾಸ್ಟ್ ಮೊಮೆಂಟಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸೊ ಈಗ ನಾವು ಡೈರೆಕ್ಟ್ TVನ ಈ ವಾಲ್ಗೆನೆ ಫಿಕ್ಸ್ ಮಾಡ್ತಾ ಇದ್ದೀವಿ. ರಾತ್ರಿ ಆಗಿದೆ, ಊಟ ಕೂಡ ಆಯಿತು. ಈಗ ಎಲ್ಲನೂ ಎತ್ತಿಡ್ತಾ ಇದ್ದೀವಿ. ಮತ್ತೆ ಸಾನು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ವ್ಯಾಕ್ಯೂಮ್ ಮಾಡೋದಕ್ಕೆ.
ಸೊ ಟಿ ವಿ ಕೂಡ ಫಿಕ್ಸ್ ಆಯಿತು. ನಮ್ಮ ಟಿ ವಿ ಯೂನಿಟ್ಗಳಲ್ಲಿ ಇನ್ನೇನು ಚೇಂಜಸ್ ಮಾಡೋದಿಲ್ಲ, ಇದು ಫಿಕ್ಸ್. ಈಗ ಇದಾದಮೇಲೆ ನಾವು LED ಲೈಟ್ಸ್ನ ಹಾಕಬೇಕು ಅಂತ ಹೇಳ್ಬಿಟ್ಟು ಸ್ಟ್ರಿಪ್ ಲೈಟ್ನ ತೊಗೊಂಡು ಬಂದಿದ್ವಿ. ಅದು ಒಂದು ಫ್ರೇಮ್ ಥರ ಸಿಗುತ್ತೆ, ಅಲ್ಯೂಮಿನಿಯಂ ಫ್ರೇಮ್, ಅದ್ರ ಮೇಲ್ಗಡೆ ಒಂದು ಶೀಟ್ ಸಿಗುತ್ತೆ ಕವರ್. ಅದನ್ನು ಫಿಕ್ಸ್ ಮಾಡಿಬಿಟ್ಟು ಅದ್ರ ಒಳಗಡೆ LED ಸ್ಟ್ರಿಪ್ ಲೈಟ್ನ ಅಂಟಿಸೋದು. ಸೊ ಅದು ಯಾವ ಮೆಷರ್ಮೆಂಟಿಗೆ ಬೇಕು, ಯಾವ ಡಿಸೈನಲ್ಲಿ ಬೇಕು ಅಂತ ನಾವೀಗ ಡಿಸೈಡ್ ಮಾಡ್ತಾ ಇದ್ದೀವಿ. ರಾಜೇಶ್ ನನಗೆ ನೋಡಿ ಈ ಥರ ಹಾಕಿದ್ರೆ ಈ ಥರ ಕಾಣುತ್ತೆ ಅಂತ ಟೆಂಪರರಿಯಾಗಿ ಅಂಟಿಸಿ ತೋರಿಸ್ತಾ ಇದ್ದಾರೆ. ಯಾಕಂದರೆ ಪಿಕ್ಚರ್ಸ್ ಇದ್ದರೆ ನಮಗೆ ಈಸಿ ಆಗುತ್ತೆ. ನಾವು ಪಿಕ್ಚರ್ಸ್ ಏನೂ ಇಲ್ಲ, ನಮ್ಗೆ ಯಾವ ರೀತಿಯಲ್ಲಿ ಬೇಕೋ ನಾವು ಆ ರೀತಿಯಲ್ಲಿ ಡಿಸೈನ್ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಹಾಕೋದು ತೆಗಿಯೋದು ಮಾಡ್ತಾ ಇದ್ದೀವಿ. ಈ LED ಸ್ಟ್ರಿಪ್ ಲೈಟು ನಿಮಗೆ 240 ಲೈಟ್ಸ್ ಇರುತ್ತೆ 1 ಮೀಟರಲ್ಲಿ. ಒಂದು ರೋಲ್ 5 ಮೀಟರ್ ಏನೋ ಇರುತ್ತೆ. ಸೊ ಒಂದೊಂದಕ್ಕೆ ಎಷ್ಟು ಅಂತ ನಾನು ಮರ್ತೋಗಿದೆ. ಆ ಥರದ್ದು ನಾವು ಸುಮಾರು ಒಂದು 3-4 ಏನೋ ತೊಗೊಂಡು ಬಂದಿದ್ವಿ. ಅದ್ರ ಜೊತೆ ಏನು ಅಲ್ಯೂಮಿನಿಯಂ ಫ್ರೇಮ್ ಮತ್ತು ಕವರ್ ಸಿಗುತ್ತೋ ಅದು ಸಪ್ರೇಟ್. ಅದು ಒಂದು ಲೆಂತ್ 8 ಫೀಟ್ ಇರುತ್ತೆ, ಅದು ಒಂದಕ್ಕೆ 100 ರೂಪೀಸ್. ನೋಡಿ ಇದು ಅಲ್ಯೂಮಿನಿಯಂ ಫ್ರೇಮ್. ಇದನ್ನು ಈಗ ಫಿಕ್ಸ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಸ್ಟ್ರಿಪ್ ಲೈಟ್ ಕೂಡ ಅಂಟಿಸ್ಬೋದು, ಬಟ್ ಇದು ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. LED ಸ್ಟ್ರಿಪ್ ಲೈಟ್ ಡೈರೆಕ್ಟ್ ಅಂಟಿಸಿದ್ರೆ ಏನಾಗುತ್ತೆ, ಫ್ಲಿಕ್ಕರ್ ಆಗುತ್ತೆ ನಾವು ಲೈಟ್ ಆನ್ ಮಾಡಿದಾಗ ಕ್ಯಾಮ್ರಾಲಿ. ಬಟ್ ಈ ಥರ ನಾವು ಕವರ್ ಮಾಡೋದ್ರಿಂದ ಆ ಥರ ಫ್ಲಿಕ್ಕರ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ LED ಸ್ಟ್ರಿಪ್ ಲೈಟ್ಸ್ನ ಕನೆಕ್ಟ್ ಮಾಡೋದು. ಇಂಟರ್ ಕನೆಕ್ಟ್ ಮಾಡಬೇಕು ಆ್ಯಂಡ್ ಎಲ್ಲನೂ ಒಂದು ವೈರ್ಗೆ ಕನೆಕ್ಟ್ ಮಾಡಿ ಆ ವೈರು ಅಡಾಪ್ಟರ್ಗೆ ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ ಅದನ್ನು ನಾವು ಸ್ವಿಚ್ ಆನ್ ಮತ್ತು ಆಫ್ ಮಾಡ್ಕೊಳ್ಳೋದು. ಡೈರೆಕ್ಟ್ ನಾವು ಕನೆಕ್ಟ್ ಮಾಡೋಕ್ಕಾಗಲ್ಲ, ಅಡಾಪ್ಟರ್ ಇರಲೇಬೇಕು. ಅಡಾಪ್ಟರ್ಗೆ ನಿಮಗೆ 1000-1500 ಆ ಥರ ಆಗುತ್ತೆ. ಇದು ಸೆಲ್ಫ್ ಅಡೇಸಿವ್ ಇರುತ್ತೆ. ಈಗ ನಾವು ಅದೇನು ಫ್ರೇಮ್ ಹಾಕಿದ್ದೀವೋ ಅದ್ರ ಒಳಗಡೆ ರಾಜೇಶ್ ಸ್ಟ್ರಿಪ್ ಲೈಟನ್ನು ಅಂಟಿಸ್ತಾ ಇದ್ದಾರೆ. ಸೊ ಈಗ ಅಂಟಿಸಿದ್ರೆ ಕನೆಕ್ಷನ್ ಕೂಡ ಆಗಿದೆ. ಇದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ ಬರುತ್ತೆ, ಅದನ್ನು ಹಾಕಿದ್ರೆ ದಿಸ್ ಈಸ್ ರೆಡಿ. ಸೊ ಫೈನಲಿ ದ ಲೈಟ್ಸ್ ಆರ್ ಆನ್. ನಮಗೆ ಇದು ಲೈಟ್ ಮತ್ತು ಫ್ರೇಮ್ ಎಲ್ಲ ಸೇರಿ ಒಂದು 4000 ತನಕ ಆಗಿತ್ತು. ಅದು ಚೆನ್ನಾಗಿ ನೆನಪಿದೆ, ಯಾಕಂದರೆ ಅದನ್ನು ಸಪ್ರೇಟ್ ತೊಗೊಂಡಿದ್ದು. ಇದನ್ನು ನೀವು ಲೈಟ್ಸ್ ಅಂಗಡಿಗಳಲ್ಲಿ ತೊಗೊಳ್ಬೋದು, ನಿಮಗೆ ಈಸಿಯಾಗಿ ಸಿಗತ್ತೆ. ಈಗ ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ಡೆಕೋರೇಟಿವ್ ಐಟಮ್ ಇದು. ಏನಪ್ಪ ಅಂದರೆ ನಾವೀಗ ಲೈಟ್ಸ್ ಎಲ್ಲನೂ ಹಾಕಿದ್ದೀವಲ್ವ, ಅದ್ರ ವಯರ್ ಎಲ್ಲನೂ ಕಾಣ್ತಾ ಇದೆ. ಅದನ್ನು ಹೈಡ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇದು ಸ್ಟೀಲ್ದು, ಗೋಲ್ಡ್ ಕಲರ್ ಸ್ಟೀಲ್ L ಶೇಪ್ನ ಆ್ಯಂಗಲ್ ಇದು. ಇದು ನಿಮಗೆ ಡಿಫ್ರೆಂಟ್ ಶೇಪ್ಸಲ್ಲಿ ಸಿಗತ್ತೆ. ಕಟ್ ಮಾಡೋದು ತುಂಬಾ ಕಷ್ಟ, ಸ್ಟೀಲಿಂದು ಕಟ್ ಮಾಡೋದು ತುಂಬ ಕಷ್ಟಪಟ್ಟು ರಾಜೇಶ್ ಕಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ಬೋದು ಒಂದು ವಯರ್ ನೇತಾಡ್ತಾ ಇದೆ ಅಲ್ವಾ, ಅದು ಹೈಡ್ ಮಾಡೋದಕ್ಕೆ ಅಂದ್ಬಿಟ್ಟು ನಾವು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಈ ಕ್ವಿಕ್ ಫಿಕ್ಸ್ ಬರುತ್ತಲ್ಲ, ಫೆವಿಕ್ವಿಕ್ ಅಂತ, ಆ ಥರದ್ದು ಮಟೀರಿಯಲಲ್ಲಿ ಅಂಟಿಸ್ತಾ ಇರೋದು. ಇದು ಸ್ವಲ್ಪ ದೊಡ್ಡದು ಅಷ್ಟೇ, ಅದು ನಿಮಗೆ 10 ರೂಪೀಸಿಗೆ ಸಿಗುತ್ತೆ, ಇದು 50 ರೂಪೀಸಿಗೆ ಸಿಗುತ್ತೆ. ಇದನ್ನು ಡೈರೆಕ್ಟು ಅಂಟಿಸಿದ್ರೆ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ವಯರು ಒಳಗಡೆ ಹೈಡ್ ಮಾಡೋದಕ್ಕೆ ಅಂದ್ಬಿಟ್ಟು ಉದ್ದಕ್ಕೂ ಒಂದು ವಯರ್ ಬಂದಿತ್ತಲ್ವ, ಅದನ್ನು ಕೂಡ ಇದ್ರ ಒಳಗಡೆ ಸೇರಿಸ್ಬಿಟ್ಟು ಅಂಟಿಸ್ಬಿಡ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಗ್ಯಾಪ್ ಬಿಟ್ಟಿತ್ತು ಅಲ್ಲಿ ವಾಲ್ಗೂ ಮತ್ತು UV ಶೀಟ್ಗೂ, ಅದಕ್ಕೆ ಅಲ್ಲೂ ಕೂಡ ಸೆಲ್ಫ್ ಅಡೇಸಿವ್ ಗೋಲ್ಡ್ ಕಲರ್ ಸ್ಟೀಲ್ ಸ್ಟ್ರಿಪ್ಪನ್ನು ಯೂಸ್ ಮಾಡ್ತಾ ಇದ್ದೀವಿ. ಈಗ ನಾನು ನಿಮಗೆ ಒಂದೊಂದಕ್ಕೆ ಎಷ್ಟೆಷ್ಟು ಖರ್ಚಾಯಿತು ಅಂತ ತಿಳಿಸ್ತೀನಿ. ಇದು PVC ಪ್ಯಾನಲ್ಸ್ ಒಂದಕ್ಕೆ 450 ರೂಪೀಸ್. ಆ ಥರದ್ದು ನಾವು 10 ಯೂಸ್ ಮಾಡಿದ್ದೀವಿ. UV ಶೀಟು ಒಂದಕ್ಕೆ 3500. ನಾವು 2 ಆ್ಯಂಗಲ್ಸ್ನ ಯೂಸ್ ಮಾಡಿದ್ದೀವಿ ಗೋಲ್ಡ್ ಕಲರ್ದು, ಅದು 1000 ರೂಪೀಸ್ ಆಯಿತು. ಒಂದು 5 ಮೀಟರ್ದು ಸ್ಟ್ರಿಪ್ ಸೆಲ್ಫ್ ಅಡೇಸಿವ್ ಸ್ಟ್ರಿಪ್ಪನ್ನು ಯೂಸ್ ಮಾಡಿದ್ದೀವಿ ಗೋಲ್ಡ್ ಕಲರ್ದು, ಅದು 600 ರೂಪಾಯಿ ಆಯಿತು. ಎಲೆಕ್ಟ್ರಿಕ್ ಫಿಟ್ಟಿಂಗ್ಸ್ ಎಲ್ಲನೂ ಸೇರಿ 4,000-4,500. ಆಮೇಲೆ ಏನು ಸಿಲಿಕಾನ್ ಗಮ್ ಯೂಸ್ ಮಾಡಿದ್ದೀವೋ ಅದಕ್ಕೆ 1,500 ಆಗಿದೆ. ಆಮೇಲೆ ಏನು ಕ್ಲಿಪ್ಸ್ ಯೂಸ್ ಮಾಡಿದ್ವು ಲೂವರ್ಸ್ ಅಥವಾ ಪ್ಯಾನಲ್ಸನ್ನು ಫಿಕ್ಸ್ ಮಾಡೋದಕ್ಕೆ, ಅದಕ್ಕೆ 500 ರೂಪಾಯಿ. ಸೊ ಇನ್ನು ಟೋಟಲ್ ಆಗಿ ಹೇಳಬೇಕು ಅಂದರೆ 16,000-17,000 ರೂಪಾಯಿ ಈ TV ಯೂನಿಟ್ಗೆ ಖರ್ಚಾಗಿದೆ. ಆ್ಯಂಡ್ ಈ ಪಾರ್ಟಿಷನ್ ಕೂಡ ನಾವೇ ಮಾಡಿದ್ದು. ಇದರ ಡೀಟೇಲ್ ವಿಡಿಯೋ ನಾನು ಮೊದಲೇ ಶೇರ್ ಮಾಡಿದ್ದೀನಿ, ನೀವಿನ್ನ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಸ್ನೇಹಿತರೆ. ಸೊ ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬೈ ಬೈ ಸ್ನೇಹಿತರೆ.